ಸ್ಯಾಂಡಲ್ವುಡ್ ನಲ್ಲಿ ಒಂದು ಸ್ಟಾರ್ ವಾರ್ ಮುಗೀತು ಅನ್ನುವಾಗ್ಲೇ ಮತ್ತೊಂದು ಶುರುವಾಗುತ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ನಿನ್ನೆವರೆಗೂ ಕಿಚ್ಚ ದಚ್ಚು ಫ್ಯಾನ್ಸ್ ವಾರ್ ಜೋರಾಗಿತ್ತು, ಅದಾದ್ಮೇಲೆ ತಣ್ಣಗಾಗಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದರ ನಡುವಲ್ಲಿ ಈಗ ಮತ್ತೊಂದು ಸ್ಟಾರ್ ವಾರ್ಗೆ ವೇದಿಕೆ ಸಜ್ಜು ಮಾಡಿಕೊಡುತ್ತಾ ಸ್ಯಾಂಡಲ್ವುಡ್ ಅನ್ನೋ ಪ್ರಶ್ನೆ. ಯಾರ್ಯಾರ ನಡುವೆ ಮತ್ತು ಯಾಕೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೇ ಡಿಸೆಂಬರ್ನಲ್ಲಿ 45 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಆ 45 ಸಿನಿಮಾದ ಸ್ಟಾರ್ಗಳ ನಡುವೆ ಹೊಸ ವಾರ್ ಶುರುವಾಗಿತ್ತ ಅಭಿಮಾನಿಗಳಿಂದ ಅನ್ನೋ ಪ್ರಶ್ನೆ. ನೋಡಿ, ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯದ 45 ಇದೇ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ. ಈ ಹೊತ್ತಲ್ಲೇ ಸೆಲೆಬ್ರೇಷನ್ ವಿಚಾರದಲ್ಲಿ ನಾನೊಂದು ತೀರ ನೀನೊಂದು ತೀರ ಅಂತ ಶಿವಣ್ಣ ಅಂಡ್ ಉಪ್ಪಿ ಫ್ಯಾನ್ಸ್ ನಡುವೆ ಬಿರುಕು ಬಂದಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಸ್ಟಾರ್ ವಾರ್ಗೆ ಇದು ನಾಂದಿ ಆಡುತ್ತಾ ಈ 45 ಸಿನಿಮಾ ಅನ್ನುವಂತಹ ಕುತೂಹಲ. ಯಾಕೆ ಅಂತ ಹೇಳ್ತಾ ಹೋಗ್ತೀವಿ. 45 ಸಿನಿಮಾ ಈ ಡಿಸೆಂಬರ್ನಲ್ಲಿ ಒಂದ್ ರೀತಿ ಒಂದ್ ಕಡೆ ಡೆವಿಲ್ಲು, ಮತ್ತೊಂದ್ ಕಡೆ 45, ಮತ್ತೊಂದ್ ಕಡೆ ಸುದೀಪ್ ಅವರ ಮಾರ್ಕ್ ಸಿನಿಮಾ ಒಂದರಿಂದ ಒಂದು ರಿಲೀಸ್ ಆಗ್ತಾ ಇದೆ. ಈ 45ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಉಪೇಂದ್ರ ಅವರಿದ್ದಾರೆ, ಶಿವರಾಜ್ ಕುಮಾರ್ ಅವರಿದ್ದಾರೆ, ರಾಜ್ಬಿ ಶೆಟ್ಟಿ ಅವರಿದ್ದಾರೆ. ಬಟ್ ಸೆಲೆಬ್ರೇಷನ್ ವಿಚಾರದಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನುವಂಗೆ ಅಭಿಮಾನಿಗಳು ಬಿರುಕು ತಂದಿಡ್ತಾರ ಇವರಿಬ್ಬರ ನಡುವೆ? ಸಹಜವಾಗಿ ಕಾಡೋ ಪ್ರಶ್ನೆ ಇದು. ಯಾಕೆಂದ್ರೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಸ್ಪೆಷಲ್ ಡಿಜೆ ನೈಟ್ ಅನ್ನ ಅರೇಂಜ್ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ಮೆಜೆಸ್ಟಿಕ್ ನ ತ್ರಿವೇಣಿ ಚಿತ್ರಮಂದಿರದಲ್ಲಿ ಡಿಜೆ ನೈಟ್ಗೆ ಪ್ಲಾನ್ಗಳಾಗ್ತಾ ಇದೆ. ಯಾವಾಗ ಅಂದ್ರೆ ಡಿಸೆಂಬರ್ 24ನೇ ತಾರೀಕು ಸಂಜೆ 5 ಗಂಟೆಯಿಂದ 7:30ವರೆಗೂ ಡಿಜೆ ಸೆಲೆಬ್ರೇಷನ್ ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಸಜ್ಜಾಗಿದ್ದಾರೆ ಶಿವಣ್ಣ ಅವರ ಫ್ಯಾನ್ಸ್. ತ್ರಿವೇಣಿ ಥಿಯೇಟರ್ ನಲ್ಲಿ ಡಿಜೆ ನೈಟ್ ನಲ್ಲಿ ಉಪೇಂದ್ರ ಅವರ ಸಾಂಗ್ಸ್ ಇರಲ್ವಂತೆ. ಈಗ ಡಿಜೆ ನೈಟ್ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ ಮುಂಚೆಯೇ ಪ್ರೀ ಪ್ಲಾನ್ ಆಗಿರುತ್ತೆ. ಯಾವಾಗ ಏನೇನು ಹಾಡುಗಳು ಬರಬೇಕು, ಯಾರನ್ನು ಕರೆಸ್ಬೇಕು, ಇದಕ್ಕೆ ಹೇಗಿರುತ್ತೆ ಆ ಸೆಲೆಬ್ರೇಷನ್ ಮೂಡ್ ಅನ್ನುವ ಒಂದು ಬ್ಲೂ ಪ್ರಿಂಟ್ ಇರುತ್ತಲ್ವಾ. ಆ ಬ್ಲೂ ಪ್ರಿಂಟ್ ಅಲ್ಲಿ ಉಪೇಂದ್ರ ಅವರ ಸಿನಿಮಾ ಅಥವಾ ಉಪೇಂದ್ರ ಅವರ ಹಾಡಿನ ಬಗ್ಗೆ ಸೊಲ್ಲೇ ಎತ್ತಿಲ್ಲ, ಸದ್ದೇ ಎತ್ತಿಲ್ಲ ಅಂತ. ಸಹಜವಾಗಿ ಇದು ಉಪೇಂದ್ರ ಅವರ ಅಭಿಮಾನಿಗಳಿಗೆ ಕೆರಳಿಸುತ್ತಲ್ವಾ, ಕೋಪ ತರಿಸುತ್ತೆ, ಅಸಮಾಧಾನ ಜಾಸ್ತಿ ಮಾಡುತ್ತೆ. ಒಂದೇ ಚಿತ್ರದಲ್ಲಿ ನಟಿಸಿದ ದೊಡ್ಡ ಸ್ಟಾರ್ಗಳಿಗೆ ಒಟ್ಟಿಗೆ ಈ ಡಿಜೆ ಪ್ಲಾನ್ ಅಥವಾ ಡಿಜೆ ನೈಟ್ ನ ಅರೇಂಜ್ ಮಾಡಿಲ್ಲ. ತ್ರಿವೇಣಿ ಥಿಯೇಟರ್ ನಲ್ಲಿ ಡಿಜೆ ನೈಟ್ಗೆ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಸಿದ್ಧತೆ ಮಾಡಿದ್ದಾರೆ. ಅವ್ರೇನು ಅಂದ್ರೆ, ನಾವು ನಮ್ಮ ಬಾಸ್ ಇಂದ ಹಾಡು ಮಾತ್ರ ಮಾಡೋದು, ನಾವು ಡಿಜೆ ನೈಟ್ ಮಾಡ್ತಾ ಇರೋದು ನಮ್ಮ ಬಾಸ್ಗೋಸ್ಕರ ಅಥವಾ ಶಿವಣ್ಣ ಅವರಿಗೋಸ್ಕರ, ಸೊ ಅವರ ಹಾಡುಗಳು ಮಾತ್ರ ಇರುತ್ತೆ, ಅವರಿಗೆ ರಿಲೇಟೆಡ್ ಆಗಿ ಮಾತ್ರ ಅವತ್ತು ಕಾರ್ಯಕ್ರಮ ಅಂತ ಅವರು. ಇದನ್ನೆಲ್ಲ ನೋಡಿ ಉಪೇಂದ್ರ ಅವರ ಅಭಿಮಾನಿಗಳಿಗೆ ಏನ್ ಅನ್ನಿಸ್ಬೇಡ ಹೇಳಿ. ಅವ್ರೇನ್ ಮಾಡ್ತಾರೆ, ಅವರ ಮೂವ್ ಏನಾಗಿರುತ್ತೆ ಒಂದ್ ಹೇಳ್ತೀವಿ ಕೇಳಿ. ದೊಡ್ಡ ದೊಡ್ಡ ನಟರೇ ಒಟ್ಟಾಗಿ ಒಂದು ಸಿನಿಮಾದಲ್ಲಿ ಯಾವ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಈಕ್ವಲ್ ಅನ್ನೋ ರೀತಿಯಲ್ಲಿ ಸಿನಿಮಾದಲ್ಲಿ ನಟಿಸಿರ್ತಾರೆ. ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕು, ಇಂತಹ ಕೆಲವೊಂದು ಬಿರುಕು ತಂದಿಡುವ ಕೆಲಸ ಅಭಿಮಾನಿಗಳಿಂದ ಯಾಕೆ ಆಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಅಭಿಮಾನಿಗಳು ಎಲ್ಲವನ್ನ ಒಟ್ಟುಗೂಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದವರು ಇವ್ರೇ ತಂದಿಡ್ತಾರ. ಹಿಂಗಾದ್ರೆ ಸಹಜವಾಗಿ ಇಬ್ಬರ ನಡುವೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಶಿವಣ್ಣ ಅವರಿಗೆ ಒಂದು ದೊಡ್ಡ ಹೆಸರಿದೆ ಸ್ಯಾಂಡಲ್ವುಡ್ ನಲ್ಲಿ, ಅಂಡ್ ಬುದ್ಧಿವಂತ ಅಂತ ಕರೆಸ್ಕೊಳ್ಳೋ ಉಪೇಂದ್ರ ಅವ್ರಿಗೂ ಕೂಡ ಅತ್ಯಂತ ದೊಡ್ಡ ಅಭಿಮಾನಿ ವರ್ಗವೇ ಇದೆ. ಇದರ ನಡುವೆ ನೀವು ಸೆಲೆಬ್ರೇಷನ್ ಅನ್ನುವ ಹೆಸರಿಟ್ಕೊಂಡು ಈ ರೀತಿಯಾಗಿ ಭಿನ್ನಾಭಿಪ್ರಾಯ ಮೂಡಿಸುವ ಪ್ರಯತ್ನ ಎಷ್ಟರ ಮಟ್ಟಿಗೆ ಸರಿ? ಸಹಜವಾಗಿ ಕಾಡೋ ಪ್ರಶ್ನೆ ಅಲ್ವಾ ಇದು. ಡಿಜೆ ನೈಟ್ ಅಂತ ಮಾಡ್ತಾ ಇದ್ದೀರಿ, ಓಕೆ. ಶಿವರಾಜ್ ಕುಮಾರ್ ಅಭಿಮಾನಿಗಳು ಅದನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅಂದಾಗ ಶಿವಣ್ಣ ಅವರಿಗೆ ಸೇರಿದಂತಹ ಹಾಡುಗಳೇ ಇರುತ್ತಂತೆ. ಹಂಗಾದ್ರೆ ನಾವೇ ಅಲ್ಲಿಗೆ ಹೋಗ್ಬೇಕು, ನಾವ್ ಇನ್ನೊಂದು ಅರೇಂಜ್ ಮಾಡ್ತೀವಿ ಅಂತ ಮತ್ತೊಂದು ಗುಂಪನ್ನ ಅದು ಪ್ರವೋಕ್ ಮಾಡ್ದಂಗೆ ಆಗುತ್ತೆ. ಅರ್ಧ ಅಲ್ಲ ಅಂದ್ರು ಇಬ್ರು ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಸೆಲೆಬ್ರೇಷನ್, ಒಟ್ಟಿಗೆ ನಾವು ಮಾಡೋಣ, ಉಪೇಂದ್ರ ಅವ್ರನ್ನು ಅಥವಾ ಅವರ ಸಿನಿಮಾದ ಹಾಡುಗಳನ್ನು ಇದ್ರಲ್ಲಿ ಸೇರಿಸ್ಕೊಳ್ತೀವಿ ಅಂತ ಅಂದು ಬಿಟ್ಟಿದ್ರೆ ಅಭಿಮಾನಿಗಳು ಇಲ್ಲಿ ಒಟ್ಟಾದಂಗೆ ಆಗ್ತಾ ಇತ್ತು. ಸಿನಿಮಾ ಅತ್ಯದ್ಭುತವಾಗಿ ರಿಲೀಸ್ ಆಗೋಕ್ಕಿಂತ ಮುಂಚೆಯೇ ಒಂದು ದೊಡ್ಡ ಸೌಂಡ್ ಮಾಡ್ತಾ ಇತ್ತು ಗೆದ್ದಂತೆ. ಬಟ್ ಈಗ ಹಿಂಗಾದ್ರೆ ನಾಯಕರುಗಳು ಒಟ್ಟಾಗಿರ್ತಾರೆ, ಅವ್ರು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ, ಬಟ್ ಅವರ ನಡುವೆ ಈ ಕಹಿ ಬೀಜವನ್ನ ಬಿತ್ತೋ ಕೆಲಸ ಅಭಿಮಾನಿಗಳಿಂದ ಆಗಬಾರ್ದು. ಹಾಗಾದ್ರೆ ಉಪೇಂದ್ರ ಅವರ ಅಭಿಮಾನಿಗಳು ಏನ್ ಮಾಡ್ತಾರೆ ಈಗ? ಶಿವಣ್ಣ ಫ್ಯಾನ್ಸ್ಗಿಂತ ನಾವೇನ್ ಕಡಿಮೆ ಇಲ್ಲ ಅಂತ ಉಪ್ಪಿ ಅಭಿಮಾನಿಗಳು ಕೂಡ ಶುರು ಮಾಡ್ಕೊಳ್ತಾರೆ. ಅವ್ರನ್ನ ಡಿಜೆ ನೈಟ್ ಅನ್ನು ರೆಡಿ ಮಾಡ್ಬೋದು. ಎಲ್ಲಿ ಏನು ಎತ್ತ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಡಿಸೆಂಬರ್ ನಿಜಕ್ಕೂ ಒಂದು ರೀತಿ ಸಿನಿಮಾ ಅಭಿಮಾನಿಗಳಿಗೆ
ಒಳ್ಳೆ ಹಬ್ಬದ ರಸದೂಟ ಇದು.